ಹಾಯ್ ಎವ್ರಿವಾನ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ್ಸ ಇದ್ದೀರಾ ಅನ್ಸುತ್ತೆ. ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬದ ಪ್ರಿಪರೇಷನ್ಸ್ ಹೇಗ್ ನಡೀತಾ ಇದೆ? ಅಂಡ್ ನಾನಂತೂ ಫುಲ್ ಆನ್ ಡ್ಯೂಟಿ. ಮನೆ ಕ್ಲೀನಿಂಗ್ ಎಲ್ಲಾನು ತಿಂಗಳಾನ್ಗಟ್ಲೆಯಿಂದ ಅಂತೂ ಮಾಡಿದೀವಿ. ಬಟ್ ಸ್ಟಿಲ್ ಏನೇ ಆದ್ರೂನು ಹಬ್ಬದ ಹಿಂದಿನ ದಿನ ಅಂತೂ ಕ್ಲೀನಿಂಗು, ತೊಳೆಯೋದು ಅವೆಲ್ಲ ಇದ್ದೇ ಇರುತ್ತೆ. ಹಂಗೇನೆ ನಾನು ಅಷ್ಟೇ ದೇವ್ರ ಮನೆ ಎಲ್ಲಾನು ಕ್ಲೀನಾಗಿ ಒರೆಸಿ ಮತ್ತೆ ಅದಕ್ಕೆಲ್ಲ ವಿಭೂತಿ ಅದೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಅದ್ರ ಜೊತೆನಲ್ಲಿ ನಾನು ದೇವ್ರ ಸಾಮಾನುಗಳು ಎಲ್ಲ ತೊಳೆಯೋದಿತ್ತು. ನನ್ನ ಹಬ್ಬದ ಪ್ರಿಪರೇಷನ್ಸ್ ಹೇಗಿರುತ್ತೆ ಅಂತ ನನ್ನ ಈ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಐ ಹೋಪ್ ನೀವೆಲ್ಲ ನೋಡ್ತಿದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಏನಾದ್ರೂ ವಿಚಾರದಲ್ಲಿ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ನಮ್ಮನೆನಲ್ಲಿ ಬೆಳ್ಳಿ ಐಟಮ್ ಸ್ವಲ್ಪ, ತಾಮ್ರ ಐಟಮ್ ಸ್ವಲ್ಪ ಇದೆ. ಅವೆರಡನ್ನೂ ಒಟ್ಟಿಗೆನೆ ತೊಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳಿನ ನಾನು ರೂಪೇರಿಯಲ್ಲಿ ತೊಳಿತೀನಿ, ತಾಮ್ರನೆಲ್ಲನು ಪಿತಾಂಬರಿಯಲ್ಲಿ ತೊಳಿತೀನಿ. ಮೊದ್ಲೆಲ್ಲ ಬೆಳ್ಳಿನ ನಾನು ಕ್ಲೀನ್ ಮಾಡ್ಬೇಕಿದ್ರೆ ವಿಭೂತಿಯಲ್ಲಿ ಹಚ್ಕೊಂಡು ತೊಳಿತಾ ಇದ್ದೆ. ಫುಲ್ ಉಜ್ಜಿ ಉಜ್ಜಿ ಬೆಳ್ಳಗಾಗ್ಬೇಕು ಅಂತ ಕೈಯೆಲ್ಲ ಗಲೀಜಾಗ್ಬಿಡ್ತಿತ್ತು ಕಪ್ಪಗೆ. ಬಟ್ ಆದ್ರೆ ಈಗ ರೂಪೇರಿ ಯೂಸ್ ಮಾಡ್ಕೊಂಡ್ರೆ ತುಂಬಾ ಫಳಫಳ ಅಂತ ಹೊಳೆಯುತ್ತೆ. ಬಟ್ ಸೆನ್ಸಿಟಿವಿಟಿ ಇರೋರು ಕೈಗೆ ಗ್ಲೌಸ್ ತರ ಕವರ್ ಬರುತ್ತೆ. ಅದನ್ನ ಯೂಸ್ ಮಾಡಿ. ನನಗೂ ಟೈಮ್ಸ್ ಉರಿ ಬಂದ್ಬಿಡುತ್ತೆ ಕೈಯೆಲ್ಲ. ಅದು ಸ್ವಲ್ಪ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ ಅಂಡ್ ಸ್ವಲ್ಪ ಸ್ಮೆಲ್ ಸಹ ಬರುತ್ತೆ. ಬಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸಿಲ್ವರ್ ಕ್ಲೀನ್ ಮಾಡೋರೆಲ್ಲಾನು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ತಾಮ್ರನೂ ಅಷ್ಟೇ ನಾನು ಪಿತಾಂಬರಿಯಲ್ಲಿ ತೊಳೆದ್ರೆ ಅದ್ರ ಒರಿಜಿನಲ್ ಕಲರ್ ಏನಿರುತ್ತೆ ಅದು ಬರುತ್ತೆ. ತುಂಬಾ ಡೀಪ್ ಆಗಿ ಏನಾದ್ರು ಗಲೀಜಾಗಿದ್ರೆ ಅದು ಅಷ್ಟಾಗಿ ಹೋಗೋದಿಲ್ಲ. ಬಟ್ ಕ್ಲೀನ್ ಆಗಿ ಹೋಗುತ್ತೆ. ಇದನ್ನ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಳಿ. ಬೆಳ್ಳಿ ಐಟಮ್‌ಗೆ ರುಪೇರಿನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನಂದ್ರೆ ಬೆಳ್ಳಿ ಐಟಮ್ ಆಗ್ಲಿ, ತಾಮ್ರದಾಗ್ಲಿ ತೊಳ್ದಿದ್ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡ್ ಬಿಡ್ಬೇಕು. ಇಲ್ಲ ಅಂದ್ರೆ ಅದ್ರ ಮೇಲೆ ಎಲ್ಲಾನು ಕಪ್ ಕಪ್ಪಗೆ ಡಾಟ್ ಬಿದ್ಬಿಡುತ್ತೆ. ಏನಂದ್ರೆ ಅದು ನೀರ್ದು ಡಾಟ್ಸ್ ಇರುತ್ತಲ್ಲ, ಅದೆಲ್ಲ ಹಂಗಂಗೆ ಕಲೆಗ್ ಕೂತ್ಬಿಟ್ಟಿರುತ್ತೆ. ನಾವು ತೊಳ್ದಿನೂ ಅದೇನು ಎಫೆಕ್ಟಿವ್ ಆಗಿರಲ್ಲ, ಕ್ಲೀನಾಗಿ ಕಾಣಿಸ್ತಿರೋದಿಲ್ಲ. ಹಾಗಾಗಿ ಇಮಿಡಿಯೇಟ್ ಆಗಿ ಒಂದ್ ಬಟ್ಟೆ ತಗೊಂಡು ಒರೆಸ್ಕೊಂಡ್ ಬಿಡ್ಬೇಕು. ಹಂಗೇನೆ ನಾನುನು ಬೆಳ್ಳಿ ಪಾತ್ರೆನೂ ಮತ್ತೆ ತಾಮ್ರದ್ದು ಎರಡನ್ನೂ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ. ದೇವ್ರ ಮನೆ ಕ್ಲೀನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಡ್ಯೂಟಿ ಇದ್ದಿದ್ದೇ ಇದು. ಇದಾದ್ಮೇಲೆ ನಮ್ಮ ಮನೆಯಲ್ಲಿ ಮಿನಿಮಲಿಸ್ಟ್ ಆಗಿ ಇಟ್ಟಿರುವಂತ ದೇವ್ರ ಫೋಟೋಗಳಿದಾವೆ. ಸ್ವಲ್ಪನೇ ಇರೋದು. ಹಾಗಾಗಿ ಅವನ್ನೆಲ್ಲನು ಏನೋ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು, ಅರಿಶಿನ ಕುಂಕುಮ ಇಟ್ಕೊಂಡು ನಾನು ಅರೇಂಜ್ ಮಾಡ್ಕೊಂಡೆ ನಮ್ಮ ದೇವ್ರ ಮನೆನಲ್ಲೇ. ಮತ್ತೆ ನಾನ್ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿರೋದು, ವರಮಹಾಲಕ್ಷ್ಮಿನ ನಾನ್ ಕೂರಿಸ್ತಿರೋದು ದೇವ್ರ ಮನೆಯಲ್ಲೇ. ನಾನೇನು ಹಾಲಲ್ಲಿ ಅಲ್ಲಿ ಇಲ್ಲಿ ಏನು ಕೂರಿಸಲ್ಲ. ಒಂದೇ ದಿನಾನೇ ದೇವ್ರನ್ನ ಕೂರಿಸಿದ್ರುನು ಹಾಲಲ್ಲಿ ನನ್ಗೆ ಅಷ್ಟಾಗಿ ಕಂಫರ್ಟಬಲ್ ಇರೋದಿಲ್ಲ. ದೇವ್ರ ಮನೆಯಲ್ಲೇ ಕೂರಿಸ್ತೀನಿ. ಸಫಿಶಿಯಂಟ್ ಪ್ಲೇಸ್ ಇದೆ. ನಾನು ಸಿಂಪಲ್ ಆಗಿ ಮಾಡೋದ್ರಿಂದ ನನ್ಗೆ ಆ ಜಾಗ ಸಾಕು ಅಂತ ಅನ್ಸುತ್ತೆ. ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದೀನಿ. ಮತ್ತೆ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಮೀಶೋದಲ್ಲಿ ಎಲ್ಲ ನೋಡಿದೆ. ಬ್ಯಾಕ್ ಗ್ರೌಂಡ್ ಡ್ರಾಪ್ಸ್ ಲೈಕ್ ಬನಾನಾ ಲೀಫ್ ತರ, ಲೋಟಸ್ ತರ ಏನೇನೋ. ಬಟ್ ನನ್ಗೆ ಫೀಲ್ ಆಗಿದ್ದು ವೈಟ್ ಲುಕ್ ಕೊಡೋದೇ ಚೆನ್ನಾಗಿರುತ್ತೆ. ಇಟ್ ರೆಪ್ರೆಸೆಂಟ್ಸ್ ಲಕ್ಷ್ಮಿ, ಶುಕ್ರ. ಸೊ ವೈಟ್ ಹಾಗೆ ಇರ್ಲಿ ಅಂತ ನಾನು ಬಿಟ್ಬಿಟ್ಟಿದ್ದೆ. ಅಂಡ್ ನೀವ್ ಇಲ್ಲಿ ನೋಡ್ಬೋದು, ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿರುವಂತ ಸ್ಯಾರಿ ದೇವ್ರಿಗೆ. ಬಟ್ ಎಲ್ಲಾರು ಬೈಕೊಂತಿರ್ಬೋದು, ಏನಿದು ಬ್ಲಾಕ್ ಉಡಿಸ್ತಾ ಇದೀಯಾ ದೇವ್ರಿಗೆ ಅಂತ. ನೋ, ಇದು ಬ್ಲಾಕ್ ಅಲ್ಲ. ಬಟ್ ಏನಂದ್ರೆ ನಾನು ಆರ್ಡರ್ ಮಾಡಿದ್ ಸಾರಿ ಬೇರೆ, ನನಗ್ ಬಂದಿದ್ ಸಾರಿ ಬೇರೆ. ಅಂದ್ರೆ ನಾನ್ ಆರ್ಡರ್ ಮಾಡಿದ್ ಬಂದು ಬೇರೆ ಕಲರ್ ಇತ್ತು. ಅದು ಔಟ್ ಆಫ್ ಸ್ಟಾಕ್ ಆಗಿದ್ರಿಂದ ಬೇರೆದ್ ಸೆಲೆಕ್ಟ್ ಮಾಡಿ ಅಂದ್ರು. ಸೊ ನಾನು ಪಿಂಕ್ ವಿತ್ ಗ್ರೀನ್ ನಾನು ಸೆಲೆಕ್ಟ್ ಮಾಡಿದ್ದು. ಬಂದಾಗ ಹೀಗಿತ್ತು. ನಾನು ಹೇಳ್ದೆ ರಾಂಗ್ ಪ್ರಾಡಕ್ಟ್ ರಿಸೀವ್ ಆಗ್ಬಿಟ್ಟಿದೆ ಅಂತ. ನಮ್ಮ ಹತ್ರ ಬ್ಲಾಕ್ ಕಲರ್ ಪ್ರಾಡಕ್ಟೇ ಇಲ್ಲ ಮೇಡಮ್ ಅಂತ ಅಂದ್ರು. ಆಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಅದನ್ನ ಬೆಳಕಿಗೆ ತಗೊಂಡೋಗಿ ನೋಡಿದ್ರೆ ಡಾರ್ಕೆಸ್ಟ್ ಡಾರ್ಕೆಸ್ಟ್ ಗ್ರೀನ್ ಇದು. ನನ್ ಕಣ್ಣ ನಂಗೆ ನಂಬಕ್ಕಾಗ್ಲಿಲ್ಲ. ಒಳಗೆ ಎತ್ಕೊಂಡ್ ಬಂದ್ರೆ ಕಪ್ಪು ಕಾಣ್ತಿದೆ, ಆಚೆ ಎತ್ಕೊಂಡೋದ್ರೆ ಏನಿದು ಗ್ರೀನ್ ಕಾಣ್ತಿದೆ ಅಂತ. ಸೊ ಯಾರು ಬೈಕೊಂಬೇಡಿ, ಯಾಕಂದ್ರೆ ನನಗೂ ಸ್ವಲ್ಪ ಬೇಸಿಕ್ ನಾಲೆಜ್ ಇದೆ. ಕಪ್ಪು ಸೀರೆನ ಯಾರು ಲಕ್ಷ್ಮಿಗೆ ಉಡ್ಸೋದಿಲ್ಲ. ಈಗಷ್ಟೇ ನಾನು ಹೇಳ್ದೆ ವೈಟ್ ಪೇಸ್ಟಲ್ ಕಲರ್ಸ್ ಇವೆಲ್ಲನೂ ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ ಲಕ್ಷ್ಮಿ ಅಂದ್ರೆ, ಅಂಥದನ್ನೇ ಉಡಿಸ್ತೀವಿ. ಯಾರುನು ಡಾರ್ಕ್ ಕಲರ್ ಉಡ್ಸಲ್ಲ. ಇದು ಡಾರ್ಕೆಸ್ಟ್ ಡಾರ್ಕೆಸ್ಟ್ ಗ್ರೀನ್ ಇದು. ಸೊ ಪ್ಲೀಸ್ ನೋ ಬ್ಯಾಡ್ ಕಮೆಂಟ್ ಆರ್ ಕೆಟ್ಟ ಆಲೋಚನೆ ಬೇಡ. ನನಗೂ ಬೇಸಿಕ್ ನಾಲೆಜ್ ಇದೆ. ಅಂಡ್ ಗುಲಾಬಿ ಬಣ್ಣ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು ಉಡಿಸ್ಬೋದು. ಯಾಕಂದ್ರೆ ದೇವರ ಹಬ್ಬ ಬಂದು 21st ಬಿದ್ದಿರೋದ್ರಿಂದ 2+1 3 ಗುರು ಆಗಿರ್ತಾರೆ. ಸೊ ಅವ್ರ ಕಲರ್ ಬಂದು ಯೆಲ್ಲೋ, ಆರೆಂಜ್, ಗುಲಾಬಿ, ಹಸಿರು ಇವೆಲ್ಲನೂ ಅಂದ್ರೆ ಲಕ್ಷ್ಮಿದು ಒಂದಲ್ಲ ಒಂದೊಂದು ಕಲರ್ಸ್ ಇರುತ್ತೆ. ಸೊ ಇವೆಲ್ಲನೂ ಒಳ್ಳೆ ಕಲರ್ಸ್. ನಾನು ಅದನ್ನೆಲ್ಲ ಯೋಚನೆ ಮಾಡಿನೇ ತಗೊಂಡಿದ್ದು. ಅಂಡ್ ಈ ಸರಿ ನಾನು ದೇವರಿಗೆ ಡ್ರೇಪ್ ಮಾಡ್ತಿರೋ ಸ್ಯಾರಿ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದ್ರೆ ಇದುವರೆಗೂ ನಾನು ಈ ತರ ಯಾವತ್ತೂ ಡ್ರೇಪೇ ಮಾಡಿರ್ಲಿಲ್ಲ. ಸಿಂಪಲ್ ಆಗಿ ಉಡಿಸ್ತಾ ಇದ್ದೆ. ಈ ಸರಿ ಸಿಕ್ಕಾಪಟ್ಟೆ ರೀಲ್ಸ್ ಅದು ಇದು ನೋಡಿ ನೋಡಿ ನನ್ಗೂನು ದೇವ್ರಿಗೆ ಚೆನ್ನಾಗಿ ಉಡಿಸ್ಬೇಕು, ನಾನು ಸಿಂಪಲ್ ಆಗಿ ಮಾಡಿದ್ರು ಅದು ರಿಚ್ ಆಗಿ ಕಾಣ್ಬೇಕು ಅನ್ನೋದು ನನ್ ಕೂತ್ಬಿಟ್ಟಿತ್ತು. ನಿಜವಾಗ್ಲೂ ನಂಗೆ ನಾನೇ ತುಂಬಾ ಅಪ್ರಿಶಿಯೇಟ್ ಮಾಡ್ಕೊಳ್ತೀನಿ. ಬಿಕಾಸ್ ತುಂಬಾನೇ ಸಖತ್ತಾಗಿ ಉಡಿಸ್ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬಂದ್ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಉಡಿಸ್ಬಿಟ್ಟಿದ್ಯಾ ಅಂತ ಅವರೇ ಫುಲ್ ಶಾಕ್ ಆಗ್ಬಿಟ್ಟಿದ್ರು. ಅಷ್ಟ್ ಚೆನ್ನಾಗಿ ಉಡ್ಸಿದ್ದೆ ನಾನು. ಯಾರ್ದೇ ಸಪೋರ್ಟ್ ತಗೊಳ್ದೆ. ಅಂಡ್ ನೀವೇ ನೋಡ್ತಿದ್ದೀರಲ್ಲ ನಾನು ಯಾವ ಸಪೋರ್ಟು ತಗೊಳ್ದೆ. ನಾನೊಬ್ಳೇ ಉಡ್ಸಿದ್ದೀನಿ ಅರೇಂಜ್ ಮಾಡ್ಕೊಂಡು.
ತುಂಬಾನೇ ಚೆನ್ನಾಗ್ ಬಂತು. ಎಂಡ್‌ವರೆಗೂ ನೋಡಿ ನಾನು ಹೇಗ್ ಹೊಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಾರಿ ನನ್ ಕ್ಯಾಮ್ರಾ ಹಿಂದೆ ಇದ್ದಿದ್ರಿಂದ ನಾನು ಡ್ರೇಪ್ ಮಾಡಿದ್ದೆಲ್ಲ ನೀವು ನೋಡಿದ್ದೀರಾ. ಬಟ್ ಅದನ್ನ ಎಕ್ಸಾಕ್ಟ್ ಆಗಿ ಹೇಗ್ ಕೂರ್ಸಿದ್ದೀನಿ ಅನ್ನೋದಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ನಿಮ್ಗೆ ಬೇಕಿದ್ರೆ ಹೇಳಿ ನಾನು ಸೆಪರೇಟ್ ಆಗಿ ಅದೊಂದು ಸ್ಮಾಲ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮ್ಗೆ. ಅಟ್ ಪ್ರೆಸೆಂಟ್ ನಾನು ಅಪೋಸಿಟ್ ಅಲ್ಲಿ ಕೂತ್ಬಿಟ್ಟಿರೋದ್ರಿಂದ ಕಾಣ್ತಿಲ್ಲ ಅದು. ಎನಿವೇ ದೇವರಿಗೆ ಅಲಂಕಾರ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗ್ಬಿಡ್ತು ನನ್ಗೆ. ಬಟ್ ಸ್ಟಿಲ್ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ಯಾಕಂದ್ರೆ ತುಂಬಾ ಚಿಕ್ಕವಳಿಂದಾನು ಈ ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ. ಸಿಂಪಲ್ ಆಗಾದ್ರೂ ಸರಿ ಮಾಡ್ಲೇಬೇಕು. ಆ ತರ ಮೈಂಡ್ ಸೆಟ್ ನನ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ. ಅಂಡ್ ಇದಕ್ ತಕ್ಕಾಗೆ ನನ್ಗೆ ನನ್ನ ಹಸ್ಬೆಂಡನು ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನೇನ್ ಬೇಕು ಥಿಂಗ್ಸು ನಾನು ಪೂಜೆ ಮಾಡ್ತಾ ಇದ್ರು ಅಥವಾ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ರು ಏನಾದ್ರು ಮಿಸ್ ಆಗಿದೆ ಏನಾದ್ರು ಬೇಕಾ ಅಂತ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಚೆನ್ನಾಗಿ ಡ್ರೇಪ್ ಮಾಡಿ ಹೊಡ್ಸಿದ್ದೀನಿ. ಫುಲ್ ನೋಡಿ ಹೀಗೆ. ದೇವ್ರಿಗೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡು ನಾನು ಈ ಸರಿ ಹೊಡ್ಸಿದ್ದು. ಅಂದ್ರೆ 2 ಸ್ಟೆಪ್ ನೆರಿಗೆ ಬಂದು ಅದಾದ್ಮೇಲೆ ಬ್ಲೌಸ್ ಎಲ್ಲ ಹಾಕಿ ಸ್ಯಾರಿನ ಡ್ರೇಪ್ ಮಾಡಿರೋ ರೀತಿ ಕಾಣಿಸ್ಬೇಕು ಅಂತ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಐ ಹೋಪ್ ನಿಮ್ಗೂ ಇಷ್ಟ ಆಗ್ಬೋದು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ದಿದ್ದೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡುವಂತ ಮುಖವಾಡದ ಡೆಕೋರೇಷನ್. ನಾನಂತೂ ಸಿಂಪಲ್ ಆಗಿ ಮಾಡಿದೆ. ನಾರ್ಮಲ್ ಆಗಿ ನಾನು ಹೇಗೆ ಐಬ್ರೋಸು ಮತ್ತೆ ಲಿಪ್ಸ್ಟಿಕ್, ಅರಿಶಿನ, ಕೆನ್ನೆ ತುಂಬಾ ಅರಿಶಿನ, ಕ್ಲೀನ್ ಆಗಿ ಅರಿಶಿನ ಕುಂಕುಮ ಹಣೆಗೆ, ಮತ್ತೆ ಬೇಸಿಕ್ ಆಗಿ ಹಿಯರಿಂಗ್ಸ್. ಯಾಕಂದ್ರೆ ನಾನು ಇಲ್ಲಿ ಹೋಲ್ ಮಾಡಿಲ್ಲ ಈ ನನ್ನ ಮುಖವಾಡಕ್ಕೆ. ಹಾಗಾಗಿ ಸ್ಟಡ್ ತರ ಏನಾದ್ರು ಇಡ್ಬೇಕಾಗಿತ್ತು. ಅದಕ್ಕೆ ಮಾತ್ರ ಸ್ವಲ್ಪ ಫೆವಿಕಲ್ ಯೂಸ್ ಮಾಡ್ಕೊಂಡು ಸ್ಟಿಕ್ ಆನ್ ಮಾಡಿದ್ದೀನಿ. ಅದು ಬಿಟ್ರೆ ಅತಿಯಾಗಿ ಡೆಕೋರೇಷನ್ ಮಾಡಿಲ್ಲ. ನನಗೆ ಸಿಲ್ವರ್ ಎಲ್ಲಿ ಹಾಳಾಗುತ್ತೋ ಅಂತ. ಹಾಗಾಗಿ ದೇವ್ರ ಸಾಮಾನು ತೊಳಿಯುವಾಗ ಸಹ ನಾನು ಬ್ರಷೇ ಯೂಸ್ ಮಾಡಲ್ಲ. ಎಲ್ಲಿ ಸ್ಕ್ರಾಚ್ ಬಿದ್ಬಿಡುತ್ತೋ ಅಂತ. ಆ ಥರ ಎಲ್ಲ ಹಂಗೆ ಹಿಂಗೆ ಆಗಿರೋದನ್ನ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಸಿಂಪಲ್ ಆಗಿ ಮಾಡಿದ್ದೀನಿ. ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅದಾದ್ಮೇಲೆ ನಾನು ಬೇಸಿಕ್ ಆಗಿ ಏನೇನು ಹಿಂದಿನ ದಿನಾನೇ ಇಡ್ಬೋದು. ಫ್ರೂಟ್ಸ್ ಆಗಿರ್ಬೋದು, ಮತ್ತೆ ಸ್ವೀಟ್ಸು, ಮತ್ತೆ ದೇವರಿಗೆ ಸ್ಯಾರಿ ಉಡ್ಸಿದಾದ್ಮೇಲೆ ಹಾಗೆ ಇಡಬಾರ್ದು ಅಂತ ಒಂದು ಸಿಂಪಲ್ ಜ್ಯುವೆಲ್ರಿ, ಮತ್ತೆ ದೀಪದ ಕಂಬಗಳು ಇದನ್ನೆಲ್ಲ ಇಟ್ಟು ಅರೇಂಜ್ ಮಾಡಿದೆ ನೈಟು. ಹೂವನ ಹಾಕಿಲ್ಲ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಹೂವನ ಮತ್ತೆ ಏನೇನು ಬೇಸಿಕ್ ಇದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೋಡಿದೆ. ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿದೆ. ಹಬ್ಬದ ದಿನ ಏನೇನ್ ಮಾಡ್ದೆ, ಹೇಗ್ ಪೂಜೆ ಮಾಡ್ದೆ ಅನ್ನೋದ್ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವ್ಲಾಗ್‌ವರೆಗೂ ವೆಯ್ಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಸಿ ಯು ಆಲ್. ಬಾಯ್ ಬಾಯ್. ಲವ್ ಯು ಆಲ್.